ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತು ದಿನ 8. ಐ ಆಮ್ ವೆರಿ ಎಕ್ಸೈಟೆಡ್. ನೋಡಿ ಇವತ್ತು ಏನಾಗಿದೆ ಅಂದರೆ, ನಾನು ತಿಂಡಿ ತಿಂತಾ ಇದ್ದೀನಿ. ಬೆಳಗ್ಗೆ ಮೇಲೆ ಬಂದು ನೋಡಿದ್ರೆ ನನ್ನ ತಮ್ಮ ಸ್ಕೂಲ್ಗೆ ಹೋಗಿಲ್ಲ. ಕೇಳಿದ್ರೆ ಯಾಕೆ ಹೋಗಿಲ್ಲ ಅಂದರೆ ಚಳಿ ಇತ್ತು ಅಂತ ಹೋಗಿಲ್ಲ. ಸೃಷ್ಟಿ ಹೋಗಿದ್ದಾಳೆ, ಇವ್ನು ಮಾತ್ರ ಹೋಗಿಲ್ಲ. ಇಲ್ಲಿ ಅವ್ನು ಹೇಳೋದು ಸ್ಕೂಲ್ಗೆ ಹೋಗಿಲ್ವಲ್ಲ, ಅದಕ್ಕೋಸ್ಕರ ಮನೆ ಒರೆಸೋದು, ಮನೆ ಕಸ ಗುಡ್ಸೋದು, ಅಮ್ಮಂಗೆ ಹೆಲ್ಪ್ ಮಾಡೋನೆ. ಅದಕ್ಕೆ ಅಂತ ಇದೀನಿ ಅಮ್ಮಂಗೆ ಸ್ಕೂಲಲ್ಲಿ ಬಿಡಿಸ್ಬಿಡೋಣಮ್ಮ. ಯಾವ್ದಾದ್ರು ಇದಕ್ಕೆ ಆಫೀಸ್ ಬಾಯ್ ಇರ್ತಾರಲ್ಲ, ಅದಕ್ಕೆ ಸೇರಿಸ್ಬಿಡೋಣ. ಬೆಸ್ಟು ಸ್ಕೂಲ್ಗೆ ಹೋಗೋಕ್ಕಿಂತ ಬೆಸ್ಟ್ ಅಲ್ವಾ? ಯಾಕೆ ಹೋಗಿಲ್ಲ ಅಂತ ಕರೆಕ್ಟ್ ಪ್ರಾಪರ್ ರೀಸನ್ ಕೊಟ್ಬಿಡು. ತುಂಬ ದಿವಸ ಆಮೇಲೆ ಹಾಲಿಡೇ ತೋರ್ತಾ ಇದ್ದೀನಿ, ಅದಕ್ಕೆ. ಬೆಳಗ್ಗೆ ಎದ್ದು 5 ಗಂಟೆಗೆ 6 ಓಡೋಯ್ತೀನಿ ಕ್ರಿಕೆಟ್ ಆಡೋಕ್ಕೆ. ಬಟ್ ಬಂದಮೇಲೆ ಚಳಿ ಅಂತ ನನಗೆ. ನಾನು ಹೇಳ್ತೀನಿ, ಏನು ಹೇಳ್ತೀಯಾ? ನಾನು ಯಾಕೆ ಸುಳ್ಳು ಹೇಳ್ತೀನಿ? ಬರಲ್ಲ, ಹೇಳು. ಏನು ಎಷ್ಟೊತ್ತಿಗೆ ಎದ್ದಿದ್ಯಾ ಅಂತ ಅಲ್ಲಿ ಟೈಮ್ ತೋರ್ಸಪ್ಪ ರಜ್ಜು. ಟೈಮ್ ಯಾಕೆ ತೋರಿಸಿಲ್ಲ? ನಾನು ಟೈಮ್ ತೋರಿಸಿಲ್ಲ. ಎಷ್ಟು ಟೈಮ್? ನಾನು ಎಡಿಟ್ ಅಪ್ಲೋಡ್ ಮಾಡ್ಬಿಟ್ಟೆ ಮಲ್ಕೊಂಡಿದ್ದೆ, ಅದಕ್ಕೆ ಎದ್ದಿರೋದು ಲೈಟು. ಇವನ್ನೇನಪ್ಪ ರೀಸನ್ನು? ರಜಾ ಹಾಕೊಳ್ಳೋದಕ್ಕೆ ಎಷ್ಟೋ ದಿನ ಆಗಿರ್ತದೆ, ರಜಾ ಹಾಕೊಂಡ್ಬಿಟ್ಟಂತೆ. ಮೊನ್ನೆ ತಾನೇ ಸಿರ್ಸಿಗೋ ಬಂದಿದ್ದೀವಿ, ಅವಾಗ ರಜಾ ಹಾಕೊಂಡಿದ್ದಾನೆ. ಸೊ ಇವಾಗ ಒಂದು ಸಣ್ಣ ಪ್ಲ್ಯಾನು. ಕಾರ್ದು ನಮ್ಮದು ಟೈಲೈಟ್ ಇದೆ ಕಾರಲ್ಲಿ. ಹಿಂದ್ಗಡೆ ಬ್ರೇಕ್ ಲೈಟ್ಸು ಮತ್ತು ಇಂಡಿಕೇಟ್ರ್ ಬರ್ತಿಲ್ಲ ರೈಟ್ ಸೈಡು. ಅದನ್ನು ಸರಿ ಮಾಡಿಸ್ಬೇಕಾಗಿತ್ತು. ಏನಂದರೆ ಲೂಸ್ ಆಗಿದೆ ಅನ್ಸುತ್ತೆ. ಲಾಸ್ಟ್ ಟೈಮ್ ನಾನು ಟ್ರಿಪ್ಗೆ ಹೋದಾಗ ಗೊತ್ತಾಗಿದ್ದು ನನಗೆ. ಅದು ಮಧ್ಮೇಲೆ ಹಳ್ಳದಲ್ಲಿ ಇಲ್ದಾಗ ಬರೋದು ನಿಂತೋಗ್ತಿತ್ತು. ಅದನ್ನು ಸರಿ ಮಾಡಿಸೋದಕ್ಕೆ ಹೋಗ್ಬೇಕೀಗ ಬಾಷ್ ಶೋರೂಮ್ಗೆ, ಮೈಸೂರು ರೋಡಲ್ಲಿ. ಏನಿಲ್ಲ, ಬರೀ ಬಲ್ಬ್ ಚೇಂಜ್ ಮಾಡಿಸ್ಬೇಕಷ್ಟೆ. ಅದೇನು ಸಿಂಪಲ್ 10 ನಿಮಿಷದ ಕೆಲಸ ಅಂದ್ಕೊಂಡಿದ್ದೀನಿ. ನೋಡೋಣ, ಅವರು 10 ನಿಮಿಷ ಎಲ್ಲ ಮಾಡ್ಕೊಡ್ತೀನಿ ಬನ್ನಿ ಅಂತ ಹೇಳಿದ್ದಾರೆ. ನೋಡ್ಬೇಕು ಇವಾಗ ಎಷ್ಟು ಬೇಗ ಮಾಡ್ತಾರೆ ಅಂತ. ಯಾಕಂದರೆ ಲಾಸ್ಟ್ ಟೈಮ್ ಅದೇ ಥರ 10 ನಿಮಿಷ ಅಂತ ಕರ್ಕೊಂಡು ಹೋಗ್ಯವರು, ಇಟ್ಕೊಂಡವರು. 2 ದಿನ ಇತ್ತು ಗಾಡಿ ಅವ್ರ ಹತ್ರ. ಸೊ ನೋಡೋಣ ಹೆಂಗೆ ಏನಾಗುತ್ತೆ, ಎಷ್ಟಾಗುತ್ತೆ ಅಂತ. ಬನ್ನಿ, ನಾನು ಒಬ್ಬನೇ ಹೋಗ್ತಿರೋದು ಇವಾಗ. ಯಾರಿಗೊತ್ತು, ಲೇಟ್ ಆದರೂ ಆಗ್ಬೋದು. ಅವರು ಬಿಟ್ಟು ಬರೋ ಥರ ಪರಿಸ್ಥಿತಿ ಬಂದರೆ ಮೆಟ್ರೋದಿಂದ ಬರಬೇಕಾಗುತ್ತೆ ನಮ್ಮ ಏರಿಯಾಗೆ. ಅಂಡ್ ಐ ಕ್ಯಾನ್ ನಾಟ್ ಹಾಗೆ ಬರೋದಕ್ಕೆ ಕಷ್ಟ. ಹೆಡ್ಫೋನ್ಸ್ ತೊಗೊಂಡಿರ್ತೀನಿ ಜಸ್ಟ್ ಇನ್ ಕೇಸ್. ಸುಮ್ಮನೆ ಬಿಟ್ಟು ಬರೋದಾದರೆ ಒಮ್ಮನೆ ಖಾಲಿ ಕೂರೋದಕ್ಕಲ್ಲ. ಮೆಟ್ರೋದಲ್ಲಿ ಅದೇ ಮ್ಯೂಸಿಕ್ ಕೇಳ್ಕೊಬರ್ಬೋದಲ್ಲ. ಅದೇ ಕಾರು. ಏನಾಗಿದೆ ಅಂದರೆ ಎಲ್ಲ ಸರಿಯಾಗಿದೆ, ಬಟ್ ಏನಂದರೆ ಈ ಕಡೆ ಇದೆಯಲ್ಲ, ಈಗ ಟೈಲೈಟ್ಸಲ್ಲಿ ಏನು ವರ್ಕ್ ಆಗ್ತಿಲ್ಲ. ಇದರಲ್ಲಿ ಇಂಡಿಕೇಟ್ರೂ ಬರ್ತಿಲ್ಲ, ಬ್ರೇಕ್ ಲೈಟ್ಸು ಬರ್ತಿಲ್ಲ. ಹಜಾರ್ ಲೈಟ್ ಹಾಕಿದ್ರೆ ಹಜಾರ್ ಲೈಟು ಬರ್ತಿಲ್ಲ. ಸೊ ಏನು ಮಾಡಬೇಕಂದ್ರೆ ಇಲ್ಲಿದೆಯಲ್ಲ, ಈ ಸ್ಕ್ರೂ ಬಿಚ್ಚಿಬಿಟ್ಟು ತೆಗ್ದು ಒಳಗಡೆ ಬಲ್ಬ್ ಮಾತ್ರ ಚೇಂಜ್ ಮಾಡಬೇಕಾಗತ್ತೆ. ನನ್ನ ಪ್ರಕಾರ ಬಲ್ಬ್ ಕೂಡ ಹೋಗಿರಲ್ಲ, ಬರೀ ಲೂಸ್ ಆಗಿದೆ ಅನ್ಸುತ್ತೆ. ಯಾಕಂದರೆ ಹಳ್ಳದಲ್ಲಿ ಬಿದ್ದಾಗಿಂದ ಅದು ಸ್ಟಾರ್ಟ್ ಆಗಿದ್ದು. ಅದು ಲೂಸ್ ಆಗಿ ಸರಿ ಮಾಡಿದ್ರೆ ಐ ಥಿಂಕ್ ಇನ್ನು ದುಡ್ಡು ಕಡಿಮೆ ಆಗುತ್ತೆ. ಅಂಡ್ ಬೇಸಿಕಲಿ ಡೋಂಟ್ ಕಾಸ್ಟ್ ಮಿ ಎನಿಥಿಂಗ್ ಅಲ್ವಾ. ಲೆಟ್ಸ್ ಜಸ್ಟ್ ಹೋಪ್ ಬರೀ ಲೂಸ್ ಆಗಿದೆ ಅಂತ. ನಾನೇ ಅಂದ್ಕೊಂಡಿದ್ದೆ ಮನ್ಸು ಮಾಡಿ ತೆಗ್ದೇ ಬೇಡ, ನಾನೇ ನೋಡ್ತೀನಿ ಅಂತ. ಆಮೇಲೆ ತೆಗ್ದುಬಿಟ್ಟು ಹಾಕೋಕ್ಕಾಗದೆ ಹೋದರೆ ವಾಪಸ್ ಹೆಂಗೆ ತೊಗೊಂಡು ಹೋಗೋದು ಅಲ್ಲಿ ಗಂಟ, ಅಟ್ಲೀಸ್ಟ್ ಕಾರ್ ಶೋರೂಮ್ ಗಂಟ. ಸೊ ಅದಕ್ಕೋಸ್ಕರ ಹೊರಡ್ಬೇಕೀಗ ನಾನು. ನಡೀರಿ ಹೋಗೋಣ ಬನ್ನಿ. ಸೊ ಇವಾಗೇನಂದರೆ ನನ್ನ ತಮ್ಮ ಹೊರಡೋ ಟೈಮಲ್ಲಿ ಅಲ್ಲಿಂದ ಕೂಗ್ತಿದ್ದಾನೆ, ಎಲ್ಲಿಗೆ ಹೋಗ್ತಿದ್ಯಾ ಅಂತ. ಅವ್ನು ಮನೇಲೇ ಇದ್ದಾನೆ, ಗೊತ್ತಿಲ್ಲ ಅವ್ನಿಗೆ ನಾನು ಎಲ್ಲಿ ಹೋಗ್ತಿದ್ದೀನಿ ಅಂತ. ಸೊ ಅವನು ಬರ್ತಾನಂತೆ ಇವಾಗ. ಅವನ್ನೇ ಕಾಯ್ಬೇಕು ಇವಾಗ. ಅವ್ನು ಬಂದ್ಮೇಲೆ ಹೋದರೆ ಪರವಾಗಿಲ್ಲ, ಒಂದು ಸ್ವಲ್ಪ ನನಗೂ ಟೈಮ್ ಪಾಸ್ ಆಗುತ್ತಲ್ಲ ಹೋದಾಗ, ಮಾತಾಡೋಕ್ಕಾರ ಸಿಗುತ್ತಲ್ಲ. ನೋಡಿ ಕೊನೆಗೂ ಆಲ್ಮೋಸ್ಟ್ 15 ನಿಮಿಷ ಕಾಯ್ದ್ಮೇಲೆ ಬಂದಿದ್ದಾನೆ. ಸ್ವಂತ ಮನೇಲಿ ಅಲ್ಲೇ ಅವ್ನ ಮುಂದೆನೇ ಮಾತಾಡಿದ್ದೀನಿ ಕಾರ್ಗೆ ಹೋಗ್ಬೇಕಂತ. ಕೇಳಿಸ್ಕೊಂಡಿಲ್ಲ ಅವನು. ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳ್ತಾನೆ ಹೋಗ್ಬೇಕಾದ್ರೆ. ಹೋಣ ಸಮ, ನಾನು ಬಾಲೆಲ್ಲ ತಂದಿದ್ಯಾ? ಟೈಮ್ ಪಾಸ್ ಆಗಬೇಕು. ಓ, ನಾನಿದ್ರು ಜೊತೆಯಲ್ಲಿ ಅವ್ನಿಗೆ ಟೈಮ್ ಪಾಸ್ ಆಗೋಕ್ಕೆ ಬಾಲ್ ಬೇಕಂತೆ. ಕೈಯಲ್ಲಿ ಏನಾಗ್ಬಿಡುತ್ತೆ ನಿಂಗೆ? ಅಲ್ಲೇ ಕಾರ್ ಬಿಟ್ಟು ಬರ್ಬೇಕಾದ್ರೆ ಅದಕ್ಕೆ ತೊಗೊಂಬಂದಿರೋದು.
ಮೆಟ್ರೋದಲ್ಲಿ ಬರ್ಬೇಕಾಗತ್ತೆ ನಮ್ಮ ಕಡೆ ಅಲ್ಲೇ ಕಾರ್ ಬಿಟ್ಟು ಬರ್ಬೇಕಂದ್ರೆ ಲೇಟ್ ಆಗುತ್ತೆ ಅಂದರೆ ಜಸ್ಟ್ ಬಂದಿದ್ದೀವಿ. ಅಯ್ಯೋ ಸೀಸನ್ ಇಲ್ಲ, ಗಾಡಿಗಳು ಆಚೆಗಡೆ ನಿಂತ್ಕೊಂಡಿದ್ದಾರೆ. ಟಾಟಾ ಶೋರೂಮಲ್ಲೇ ಮಾಡಿಸ್ಬೋದು, ಬಟ್ ಟಾಟಾ ಶೋರೂಮ್ ಇನ್ನೂ ಚಿಕ್ಕದಾಗಿದೆ ಗೊತ್ತಾ. ಅಸಹ್ಯ ನಂಗೆ ಐ ರಿಯಲಿ ಡು ನಾಟ್ ಲೈಕ್ ಟಾಟಾ ಸರ್ವಿಸ್. ಅದೊಂದು ಥರ್ಡ್ ಪಾರ್ಟಿ ಜೊತೆ ಟೈಪ್ ಆಗಿದ್ದಾರೆ. ಟೈಪ್ ಆದಾಗಿಂದ ತುಂಬ ಹಿಡನ್ ಚಾರ್ಜಸ್. ಅವ್ರು ಹೇಳೋದೇ ಸುಮ್ಮನೆ ಚಾರ್ಜ್ ಹಾಕ್ಬಿಟ್ಟಿರ್ತಾರೆ, ಇಲ್ಲಾಂದರೆ ಕೊಡೋದೇ ಇಲ್ಲ. ಒಂದೊಂದು ಕಾರ್ ಒಂದ್ಸತಿ 2 ವಾರ ಇಟ್ಕೊಂಡಿದ್ದಾರೆ. ಪಾರ್ಟ್ಸ್ ಬರ್ತಿದೆ ಇವತ್ತು ಸಂಜೆ ಕೊಡ್ತೀನಿ ನಾಳೆ ಕೊಡ್ತೀನಿ ಅಂದ್ಕೊಂಡು ನೋಡಿದ್ರೆ ಪಾರ್ಟ್ಸ್ನ ಆರ್ಡ್ರೇ ಮಾಡಿಲ್ಲ. ಪಾರ್ಟ್ಸ್ ಕೂಡ ಇಲ್ಲವೇ ಇಲ್ಲ ಅವ್ರ ಹತ್ರ. ಸುಮ್ಮನೆ ಗಾಡಿನ ಬಿಸಿಲಲ್ಲಿ ನಿಲ್ಸಿದ್ದಾರೆ 2 ವಾರ ಇದರಲ್ಲಿ. ಅದು ಏನಾಗಿತ್ತಂದರೆ ನನಗೆ ಸಸ್ಪೆನ್ಷನ್ದು ಸೌಂಡ್ ಇತ್ತು, ಸಸ್ಪೆನ್ಷನ್ ಹಾಳಾಗಿತ್ತು. ಸಸ್ಪೆನ್ಷನ್ ಚೇಂಜ್ ಮಾಡಿಸ್ಬೇಕಾಗಿತ್ತು. ಅದಕ್ಕೋಸ್ಕರ ಟಾಟಾ ಶೋರೂಮಲ್ಲಿ ಬಿಟ್ಟಿದ್ದೆ, ಅಲ್ಲಿ ಮೈಸೂರಲ್ಲಿ ಇದ್ದಿದ್ದು. ಅಲ್ಲಿ ಅಂತೂ ಒಂದು 2 ವಾರ ಇಟ್ಕೊಂಡ್ರು ಮತ್ತೆ ಏನು ಮಾಡಲಿಲ್ಲ. ಆವಾಗಿಂದ ನಾನು ಮೈಸೂರಲ್ಲಿ ಬಿಡ್ತೀನಿ, ಮೈಸೂರು RS ಮೋಟರ್ಸಲ್ಲಿ ಬಿಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಬಟ್ ಚಿಕ್ಕ ಪುಟ್ಟ ಕೆಲಸಗಳನ್ನ ನಾನು ಆದಷ್ಟು ಬಾಷಲ್ಲಿ ಮುಗಿಸ್ಕೊತೀನಿ. ಸೊ ಹೊಸ ಬಲ್ಪ್ ಹಾಕಾಯ್ತು, ಇದೇ ಹಳೆ ಬಲ್ಪು. ಹಳೆ ಬಲ್ಪ್ ನೋಡಿ ಹೆಂಗಾಗಿದೆ ಅಂತ. ಫುಲ್ ಕಲರ್ ಸ್ಟ್ರಿಪ್ ಆಗ್ಬಿಟ್ಟಿದೆ ಆ್ಯಕ್ಚುಲಿ ಮೇಗಡೆ. ನನ್ನ ತಮ್ಮ ಕೂತಿದೆ ನೋಡಿ, ಇಲ್ಲೇ ಸೇರಿಸ್ಬಿಡೋಣ. ಹೆಂಗಿರೋರು ಜನ ಸ್ಕೂಲ್ ರಜಾ ಹಾಕೊಂಡು ಹಾಕಿರೋದು ಒಂದೇ ದಿವಸ ರಜಾ. ಏನು ಸುಳ್ಳು ಹೇಳ್ತಿರೋ, ನಾನು ಯಾವತ್ತೂ ಕೇಳಲೇ ಇಲ್ಲ ನಾನು ರಜಾನ. ಹಂಗೆ ಅನ್ಕೊಂಡು ರಜಾ ಹಾಕೋತಾನೆ ಬರ್ತಾವನೆ. ಎವ್ರಿ ಡೇ ನೋಡಿದಾಗಲ್ಲ ಒಂದೊಂದು ರೀಸನ್ ನನ್ನ ಸ್ಕೂಲ್ಗೆ ಹೋಗಕ್ಕೆ ಇಷ್ಟ ಯಾವಾಗಲೂ. ನಾನು ಇವತ್ತೊಂದು ದಿವಸ ಹೋಗಿಲ್ಲ. ಅದೇ ಒಂದಿನ ಇರೋದು 2 ದಿನ ಆಗುತ್ತೆ, 2 ದಿನ ಇರೋದು 3 ದಿನ ಆಗುತ್ತೆ. ನೀನು ಅಮ್ಮ ಇಬ್ರು ಒಂದೇ ಥರ ನೋಡಿ. ಅಮ್ಮ ನಾನು ಒಂದೇ ಥರ. ಅಮ್ಮನೂ ಸರಿ ಅಂತು, ಅತ್ತೆನೂ ಸರಿ ಅಂತು, ನೀವಿಬ್ರು ಅಂತೂ ಅವೇನಪ್ಪ ಅವ್ನು ಒಳ್ಳೇದಕ್ಕೆ ಹೇಳ್ತೀವಿ, ಚೆನ್ನಾಗಿ ಓದಲಿ. ಸ್ಕೂಲ್ ಆಮೇಲೆ ಆಬ್ವಿಯಸ್ಲಿ ಮಿಸ್ ಮಾಡ್ಕೊತಾನೆ ಕಾಲೇಜ್ಗೆ ಹೋಗಿದ ತಕ್ಷಣ. ಅವನಿಗೆ ಇವಾಗ ಅರ್ಥ ಆಗಲ್ಲ ಅಷ್ಟೇ. ನಾನು ಸ್ಕೂಲಲ್ಲಿದ್ದಾಗ ಕಾಲೇಜ್ಗೆ ಹೋದ್ರೆ ಸಾಕು ಅಂದ್ಕೊಂಡಿದ್ದೆ. ಬಟ್ ಇವಾಗ ಕಾಲೇಜಿಗೆ ಬಂದಮೇಲೆ ಸ್ಕೂಲಲ್ಲೆಲ್ಲ ಚೆನ್ನಾಗಿತ್ತು ಅಂತ ಅನ್ಸುತ್ತೆ. ಬಟ್ ಏನು ಬೇಡ, ಒಂದೇ ಒಂದು ಸೆಮಿಸ್ಟರ್ ಇದೆ, ಅದಾದಮೇಲೆ ಕಾಲೇಜೇ ಮುಗ್ದಾಯ್ತು ನಂದು. ಅವನೇ ಓಡಿಸ್ಬಿಡ್ತಾನೆ ಗಾಡಿನ. ಇಂಡಿಕೇಟರ್ ಹಾಕ್ತೀನಿ ನೋಡಿ ಬರ್ತೀನಿ ಅಂತ. ಸರಿ ಆಯ್ತು, ಬರ್ತಾ ಇದೆ ಇವಾಗ. ಅಸಾಲ್ ಲೈಟ್ ಹಾಕ್ಬಿಟ್ಟ. ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ, ನೋಡೋಣ ಇವಾಗ. ಓಕೆ, ಡಿಕ್ಕಿ ಹಾಕ್ಬಿಡ್ಸಮ್ಮ. ಅದು ಟೆಕ್ನಿಷಿಯನ್ ಏನಾಯ್ತು ಅಂದರೆ ಅದು ಬಲ್ಪ್ ಹಾಕೊಟ್ಟಲ್ಲ. ಬಲ್ಪ್ ಹಾಕೊಟ್ಬಿಟ್ಟು ಎಲ್ಲಿ ಹೋದ್ರು ನನಗೆ ಗೊತ್ತಿಲ್ಲ. ಬಾಕ್ಬಿಟ್ಟು ಅವ್ರು ಎಲ್ಲಿ ಇನ್ಫಾರ್ಮ್ ಮಾಡಿಲ್ಲ. ಸುಮ್ಮನೆ ಬಲ್ಪ್ ಚೇಂಜ್ ಮಾಡಿಬಿಟ್ಟು ಹೋಗ್ಬಿಟ್ಟಿದ್ದಾರೆ ಹೊರಗಡೆ. ಅವ್ರಿಗೆ ಕಾಯ್ತಿದ್ದೀನಿ ಬಿಲ್ ಜನರೇಟ್ ಆಗೋದಕ್ಕೆ. ಅವ್ರು ಬಂದು ಹೇಳ್ಬೇಕು ಏನೇನು ಚೇಂಜ್ ಮಾಡಿದ್ದಾರೆ, ಏನು ಯಾವ ಬಲ್ಪ್ ಹಾಕೋದು ಅಂತ. ಇಲ್ಲಿ ಗಂಟೆ ಕಾಫಿ ಕುಡಿಯೋಣ. ಸೊ ಬಿಲ್ ಆಯಿತು. ಬರೀ ಆರೆಂಜ್ ಬಲ್ಪ್ ಅದು ಎಷ್ಟು 150 ರೂಪಾಯಿ ಆಯಿತು ಅಷ್ಟೇ. ಹಾಕ್ಸಾಯ್ತು, ಇವಾಗ ಓಡಬೇಕು. ಸರಿ ಅಂಕಲ್, ಬರ್ತೀನಿ, ಬಾಯ್. ಸಮೂ ಕೊನೆಗೂ 4 ಅವರ್ ಆಗೇ ಹೋಯ್ತು. ಸಮೂಗೆ ಖುಷಿ ತಡ್ಕೊಳಕ್ಕೆ ನೋಡೋಕ್ಕಾಗ್ತಿಲ್ಲ ನನ್ನ ಕೈ. ಅವನೇ ರೆಕಾರ್ಡ್ ಮಾಡ್ತಿರೋದು ಈ ವಿಡಿಯೋನ. ಆ್ಯಂಡ್ ಇಟ್ಸ್ ಲೈಕ್ ಆರಾಮಾಗಿ ಹೋಗೋಣ, ಇಲ್ಲಿ ಯೂಟರ್ನ್ ತಗೋ ಪರವಾಗಿಲ್ಲ, ಲಾಂಗ್ ದೂರದಿಂದ ಹೋಗೋಣ, ಅದು ಮಾಡೋಣ ಇದು ಮಾಡೋಣ ಅಂತ ಹೇಳ್ತಿದ್ದಾನೆ. ನನಗೆ ಅವಾಗಿಂದ ಅರ್ಥ ಆಗಲಿಲ್ಲ. ಇವಾಗ ಟೈಮ್ ನೋಡಿದ್ಮೇಲೆ ಗೊತ್ತಾಯಿತು 4 ಅವರ್ ಆಗಿದೆ. ಟ್ಯೂಷನ್ ಸ್ಕಿಪ್ ಮಾಡೋಕ್ಕೋಸ್ಕರ ಅವನು ನನಗೆ ಏನೇನೋ ಹೇಳ್ತಾನೆ. ಇಲ್ಲಿಗೆ ಹೋಗ್ಬೋದಾಗಿತ್ತು, ಇತ್ತಿನೋಣ ಅಂತ. ನೋಡಿ ನಗು. ನನ್ನ ಕ್ಯಾಮ್ರಾ ಹಿಂದ್ಗಡೆನೂ ಅಷ್ಟೇ, ಮುಖ ಹಿಂಗೆ ಹಳ್ಳಿದೆ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಕ್ರೇಜಿ ಮಾತ್ರ. ಒಂದು ಸ್ಕ್ಯಾಮ್ ಪರ್ಫೆಕ್ಟಾಗಿ ವರ್ಕ್ ಆಗೋಯ್ತು. ಜಸ್ಟ್ ಇವಾಗ ಗಾಡಿ ಹಾಕಿ ಕರೆಕ್ಟಾಗಿ ಒಂದು ಸತಿ ಇನ್ಸ್ಪೆಕ್ಷನ್ ಮಾಡಿದೆ, ಎಲ್ಲ ಕ್ಲೀನಾಗಿ ವರ್ಕ್ ಆಗ್ತಿದೆಯಾ ಎಲ್ಲ ಅಂತ. ರಿವರ್ಸಲ್ಲಿ ಹಾಕಿ ಟೈಲೈಟಲ್ಲೆಲ್ಲ ಬರ್ತಿದ್ದೆ, ಬ್ರೇಕ್ ಲೈಟ್ ಎಲ್ಲ ಬರ್ತಿದ್ದೆ ಅಂತ ಕ್ಲೀನಾಗಿ ಚೆಕ್ ಮಾಡಿಕೊಂಡೆ. ಹಾಗೆ ನಾನು ಮಾಡಿರೋ ವೀಡಿಯೋಸ್ನ ನೋಡಬೇಕಾದ್ರೆ ನಂಗೆ ಸ್ವಲ್ಪ ಅನಿಸ್ತು, ಸ್ವಲ್ಪ ಟ್ರಿಮ್ ಮಾಡಿಸಿ ಶೇಪ್ ಮಾಡಿಸೋಣ ಅಂತ. ಮೇ ಬಿ ಹಂಗೆ ಸ್ವಲ್ಪ ಕಟಿಂಗ್ ಮಾಡಿಸೋಣ. ಸ್ವಲ್ಪ ಎಲ್ಲ ಹೆಂಗೋ ಬೆಳ್ಕೊಂಡಿದೆ, ಅದೊಂದು ಸರಿ ಮಾಡಿಸ್ಬೇಕು. ನಡೀರಿ ಚೇಂಜ್ ಬಟ್ಟೆ ಚೇಂಜ್ ಮಾಡಿಕೊಂಡು ಸಲೂನ್ಗೆ ಹೋಗೋಣ. ನಮ್ಮ ಮನೆ ರೋಡ್ ಎಂಡಲ್ಲೇ ಇದೆ ಆ್ಯಕ್ಚುಲಿ, ನನಗೆ ಗೊತ್ತಿರೋರ್ದು. ಸೊ ಅಲ್ಲಿಗೆ ಹೋಗೋಣ. ಇವಾಗ ಡ್ರೆಸ್ ಚೇಂಜ್ ಮಾಡಿ ಬರ್ತೀನಿ. ಬಟ್ಟೆ ಚೇಂಜ್ ಆಯಿತು, ಇವಾಗ ಕಟಿಂಗಿಗೆ ಹೋಗೋಣ. ನನಗೇನೋ ಮೈಕು ಸರಿಯಾಗಿ ಸೆಟಪ್ ಮಾಡ್ಕೊಳ್ಳೋಕೆ ಒಂಚೂರು ಕನ್ಫ್ಯೂಷನ್ ಆಗ್ತಿದೆ. ಇನ್ನೂ ಪ್ರಾಪರಾಗಿ ಐಡಿಯಾ ಇಲ್ಲ. ಸತಿ ವೀಡಿಯೋ ನೋಡಿ ಇವತ್ತು ಕ್ಲೀನಾಗಿ ಸೆಟಪ್ ಮಾಡಬೇಕು. ನಮ್ಮ ವಿಸ್ಕಿ ಅಣ್ಣನ ಜಾಸ್ತಿ ಹೊತ್ತು ಡೇ ಟೈಮಲ್ಲಿ ಬಿಡೋಲ್ಲ. ನಮ್ಮ ವಿಸ್ಕಿ ಇದ್ದಾನಲ್ಲ ಅವನು, ಯಾಕೆಂದರೆ ರಾತ್ರಿ ಎಲ್ಲ ಮಲಗೋದೇ ಇಲ್ಲ ಅವನು. ಫುಲ್ ಎಚ್ಚರಾಗಿ ಓಡಾಡ್ತಿರ್ತಾನೆ ಒಳಗಡೆ. ನನ್ನ ಜೊತೆ ಮುಂಚೆ ಚಿಕ್ಕವನಿದ್ದಾಗ ನನ್ನ ಜೊತೆ ಮಲಗೋತಿದ್ದ ಹಾಸಿಗೆ ಮೇಲೆ.
ಬಟ್ ದೊಡ್ಡವನಾಗ್ತಾ ಆಗ್ತಾ ಆಗ್ತಾ ಅವನು ಆದಷ್ಟು ಆಚೆ ಇರೋದಕ್ಕೆ ಇಷ್ಟಪಡ್ತಾನೆ. ಸೊ ಅದರಿಂದ ಆಚೆನೇ ಬಿಟ್ಟಿರ್ತೀವಿ, ಮೇಲೆ ಕೆಳಗಡೆ ಓಡಾಡಿಕೊಂಡು ಆರಾಮಾಗಿ ಓಡಾಡ್ಕೊಂಡಿರ್ತಾನೆ. ಬಟ್ ಏನಂದರೆ ರಾತ್ರಿ ಎಲ್ಲ ಫುಲ್ ಕಾವಲು ಕಾಯ್ತಿರ್ತಾನೆ. ಸೊ ಮಲ್ಗಲ್ಲ, ಅದಕ್ಕೆ ಡೇ ಟೈಮಲ್ಲಿ ನಾವೇ ಪಾಪ ಅಂತ ಹೊರಡೆ ಹಾಕಿರ್ತೀವಿ, ಮಲ್ಕೊಳ್ಳಿ ಅಟ್ಲೀಸ್ಟ್ ಒಳಗಡೆ ಇದ್ದರೆ. ಆಚೆ ಇದ್ದರೆ ಮಲ್ಗಲ್ಲ, ಮಲ್ಕೊಳ್ತಾರೆ ಒಂದು 10 ನಿಮಿಷ, ಏನೋ ಸೌಂಡ್ ಬಂದರೆ ಓಡೋಗೋದು. ಅದಕ್ಕೆ ಬೇಡ ಅಂತ ಮಲ್ಕೊಳಕ್ಕೆ ಬಿಟ್ಟಿದ್ದೀನಿ. ನೀನು ನಡ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ. ಬರೀ ಟ್ರಿಮ್ ಮಾಡಿಸೋಷ್ಟೇ, ಏರ್ ಕಟ್ ಎಲ್ಲ ಇಲ್ಲ, ಬರೀ ಜಸ್ಟ್ ಟ್ರಿಮ್ ಮಾಡಿಸ್ತೀನಿ. ಸ್ವಲ್ಪ ಎಡ್ಜಸ್ ಇದೆಲ್ಲ ಅದೆಲ್ಲ ಟ್ರಿಮ್ ಮಾಡಿಸಿ ಇಲ್ಲೆಲ್ಲ ಕ್ಲೀನಾಗಿ ಶೇಪ್ ಮಾಡಿಸ್ತೀನಿ ಅಷ್ಟೇ. ನೋಡ ಕಡಿಮೆ ಮಾಡ್ಕೊಂಡು ಬರ್ತೀನಿ. ಟ್ರಿಮ್ ಮಾಡಿಸ್ಕೊತೀನಿ, ಆ ಟೈಮಲ್ಲೂ ವೀಡಿಯೋ ಬಿಟ್ಟಿಲ್ಲ ನಾನು. ಟ್ರಿಮ್ ಮಾಡಿಸ್ತಾ ಏರ್ ಕಟ್ ಕೂಡ ಮಾಡಿಸ್ತೀವಿ ಸ್ವಲ್ಪ. ಜಾಸ್ತಿ ಶಾರ್ಟ್ ಏನು ಮಾಡಿಸಿಲ್ಲ, ಸ್ವಲ್ಪ ಬರೀ ಮೇಂಟೆನೆನ್ಸ್ ಮಾಡ್ತೀನಿ ಅಷ್ಟೇ. ಇವಾಗ ಕ್ಲೀನಾಗಿ ಬಾಚಿದಾರಲ್ಲ ಅದಕ್ಕೆ ಕಾಣಿಸ್ತದೆ. ನಾನು ಯೂಶ್ವಲಿ ಬಾಚೋದಿಲ್ಲ, ಮೆಸ್ಸಿ ಆಗಿ ಸ್ಪ್ಲಿಟ್ ಮಾಡ್ತೀನಿ ಮಧ್ಯದಲ್ಲೇ. ಹೋಗಿ ಸ್ನಾನ ಮಾಡಬೇಕೀಗ, ಲೆಟ್ಸ್ ಗೋ. ಆಚೆ ಬಂದೆ, ಸ್ಕೈ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇವತ್ತು. ಅಂದರೆ ನಾನು ಯಾವಾಗಲೂ ಆಚೆ ಯಾವುದು ಬೈಕ್ ರೈಡ್ ಹೋದಾಗ ಬಂದಿಲ್ಲ ಸ್ಕೈ. ಸುಮ್ಮನೆ ಕಟಿಂಗ್ ಶಾಪಿಂದ ಆಚೆ ಬರ್ತಾಯಿದ್ದೀನಿ, ಆಚೆ ಚೆನ್ನಾಗಿ ಕಾಣಿಸ್ತಿದೆ ಅಂತ ಸ್ಕೈ ನೀಟಲ್ಲಿ. ಲುಕ್ ಅಟ್ ದಟ್ ಬ್ರೋ. ಏನು ಹೇಳೋಣ ಇದಕ್ಕೆ ನಾವು, ನಂಗೆ ಬೇಕಾ ಸ್ಕೈ ನೋಡೋಕ್ಕೆ ಅಂತಲೇ ಅವತ್ತು ಬೈಕ್ ತೊಗೊಂಡು ಆಚೆ ಹೋದೆ. ಅವತ್ತು ಮಾತ್ರ ಸ್ಕೈ ಬಂದಿಲ್ಲ, ಇವತ್ತು ಮಾತ್ರ ಫುಲ್ ಪಿಂಕ್ ಕಲರಲ್ಲಿ ಬಬಲ್ ಗಮ್ ಥರ ಬಂದಿದೆ. ಹೇರ್ ಕಟ್ಟಿಂಗ್ ಇದೆ, ಒಂದ್ಸತಿ ಸ್ನಾನ ಮಾಡಿಸಿ 1-2 ದಿನ ಆದರೆ ಸರಿ ಹೋಗುತ್ತೆ. ಮ್ಯಾರಿನೇಟ್ ಆಗಬೇಕದು ಏರ್ ಕಟ್ ಆದಮೇಲೆ. ಇವಾಗ ಜಿಮ್ಗೆ ಹೋಗಬೇಕು. ನಾನು ಸ್ನಾನ ಮಾಡ್ಕೊಂಡು ಬರೋಕ್ಕಿಂತ ಮುಂಚೆ ಆಲ್ರೆಡಿ ಧ್ರುವ ಬಂದಿದ್ದಾನೆ ಆಲ್ರೆಡಿ ಜಿಮ್ಗೆ ಹೋಗ್ಬೇಕಂತ. ಯಾಕಂದರೆ ಇವತ್ತು ಹೊಸ ಜಿಮ್ ಟ್ರೈ ಮಾಡ್ತಾಯಿದ್ದೀವಿ. ನಾವು ಯೂಶ್ವಲಿ ಹೋಗೋ ಜಿಮ್ಮು ತುಂಬ ರಶ್ ಇರುತ್ತೆ ನಡುವೆ. ಮೇಯ್ನ್ಲಿ ಈ ಮಂತ್ ತುಂಬ ರಶ್ ಇರುತ್ತೆ, ಯಾಕಂದರೆ ನಮ್ಮ ಹತ್ರದಲ್ಲಿ ಅದೊಂದೇ ತುಂಬ ಚೆನ್ನಾಗಿರೋದು ಜಿಮ್ಮು ನಮ್ಮ ಏರಿಯಾ ಲೊಕ್ಯಾಲಿಟಿಲಿ. ಸೊ ಅದಕ್ಕೋಸ್ಕರ ಇವತ್ತು ಇನ್ನೊಂದು ಜಿಮ್ ಟ್ರೈ ಮಾಡೋಣ ಅಂತಿದ್ದೀವಿ. ಯಾಕಂದರೆ ಕಲ್ಟ್ ಇದೆಯಲ್ಲ, ಸೊ ಈಗ ಯಾವ ಜಿಮ್ ಬೇಕಾದ್ರೂ ಹೋಗ್ಬೋದು ಕಲ್ಟ್ ಅವ್ರದ್ದು. ಸೊ ಅಲ್ಲಿಗೆ ಇವತ್ತು ಹೋಗ್ಬೇಕಂತ, ಕಲ್ಟ್ ನೀವು ಹೋಗ್ಬೇಕು ಅಂದ್ಕೊಂಡಿದ್ದೀವಿ ನಾನು, ಧ್ರುವ, ಕಿರಣ. ನೋಡೋಣ ಹೆಂಗಿರುತ್ತೆ ಅಂತ. ಅಲ್ಲಿ ಚೆನ್ನಾಗಿದ್ದರೆ ಖಾಲಿ ಇದ್ದರೆ ಮೋಸ್ಟ್ ಪ್ರಾಬಬ್ಲಿ ದಟ್ಸ್ ವಾಟ್ ವಿಲ್ ಬಿ ಡೂಯಿಂಗ್. ಅಂದರೆ ರೆಗ್ಯುಲರಾಗಿ ಹೋಗೋದಕ್ಕೆ ಅಲ್ಲಿಗೆ ಹೋಗ್ತೀವಿ ಅಲ್ಲಾಂದ್ರೆ ಅಟ್ಲೀಸ್ಟ್ ಫಾರ್ ದಿಸ್ ಮಂತ್. ಸೊ ಲೆಟ್ಸ್ ಗೋ. ಎಷ್ಟು ಚಳಿ ಇದೆ ಗೊತ್ತಾ ಇವತ್ತು, ಕ್ರೇಜಿ ಚಳಿ ಇದೆ. ಪ್ಲಸ್ ಈ ಜಿಮ್ಗೆ ಹೋಗೋದಕ್ಕೆ ಹೆಲ್ಮೆಟೆಲ್ಲ ಹಾಕೊಂಡು ಹೋಗಬೇಕಾಗುತ್ತೆ, ದೂರ ಇದೆ ಸ್ವಲ್ಪ ಜಿಮ್ ಇಲ್ಲಿಗೆ. ಅದಕ್ಕೂ ಹುಲ್ಲು ಇರಿಟೇಟ್ ಆಗ್ತಿದೆಯಪ್ಪ ನನಗಂತೂ. ಮುಂದೆ ಕಣ್ಮುಂದೆ ಬರ್ತಿದೆ ಕೂಲು, ಹೆಲ್ಮೆಟ್ ಹಾಕ್ಕೊಂಡಿದ್ರು. ಮನೆ ಹತ್ರ ಹೋಗಿದ್ವಿ, ಅವನು ಇನ್ನೂ 5 ನಿಮಿಷ ಆಗುತ್ತೆ ಅಂತ ಹೇಳ್ದ. ಸೊ ಅದಕ್ಕೋಸ್ಕರ 5 ನಿಮಿಷ ಅಷ್ಟರಲ್ಲಿ ನಾನೇನೋ ತಿನ್ಕೊಬರ್ತೀನಿ ಅಂತ ಹೊಟ್ಟೆ. ಯಾಕಂದರೆ ಮನೇಲಿ ಇನ್ನೇನು ತಿನ್ನೋಕ್ಕಿಂತ ಮುಂಚೆ ಧ್ರುವ ಬಂದ, ಯಾಕಂದರೆ ಹೊಸ ಜಿಮ್ಗೆ ಹೋಗ್ತಿದ್ವಲ್ಲ ಲೇಟ್ ಆಗುತ್ತೆ ಅಂತ. ಅದಕ್ಕೋಸ್ಕರ ಬೇಗ ಓಡಬೇಕಾಯ್ತು, ತಿಂದು ಇಲ್ಲ ಹಂಗೆ ಬಂದೆ. ಸೊ ಇಲ್ಲಿ ಅಟ್ಲೀಸ್ಟ್ ಒಂದು ಶವರ್ಮ ತಿನ್ಕೊಡೋಣ ಅಂತ. ಗೆಸ್ ವಾಟ್, ಇಲ್ಲಿ ಹೊಸ ಜಿಮ್ಗೆ ಹೋಗ್ಬೇಕಾಗಿದ್ದು ಅಂದ್ಕೊಂಡು ಮಿಸ್ ಆಗಿ ನಾನು ವಾಪಸ್ ಇಲ್ಲಿಗೆ ಬಂದ್ವಿ. ಯಾಕಂದರೆ ಇಲ್ಲಿ ಶವರ್ಮ ಕೊಡೋದು ಲೇಟ್ ಆಗೋಯ್ತು, ತೊಗೊಂಡಿದ್ದು ಶವರ್ಮ. ಸೊ ಅದಕ್ಕೋಸ್ಕರ ಲೈಕ್ ನಾಳೆ ಹೋಗೋಣ, ನಾಳೆ ಟ್ರೈ ಮಾಡೋಣ ಅಂದ್ಬಿಟ್ಟು ವಾಪಸ್ ನಮ್ಮ ಜಿಮ್ಗೆ ಬಂದ್ವಿ. ಎವ್ರಿ ಟೈಮ್ ಹೆಂಗಾಗಿದ್ದಾರೆ ನಮಗೆ ಜಿಮ್ ಬಿಟ್ಟು ಬೇರೆ ಜಿಮ್ಗೆ ಹೋಗೋದಕ್ಕೆ ಆಗ್ತಿಲ್ಲ. ನನ್ನ ಹತ್ರ ಕಲ್ಟ್ ಪಾಸ್ ಐತಿ, ಯಾವ ಜಿಮ್ಗಾರ ಹೋಗ್ಬೋದು ಕಲ್ಟ್. ಬಟ್ ಕಲ್ಟ್ ಜಿಮ್ ಬಿಟ್ಟು ನಾನು ಯಾವ ಜಿಮ್ಗೂ ಹೋಗೇ ಇಲ್ಲ ಇವತ್ತು ಗಂಟ. ಇದೊಂದೇ ಜಿಮ್ಗೆ ಮತ್ತೆ ಬರ್ತೀವಿ, ಎಷ್ಟೇ ರಶ್ ಇದ್ರು ಏನೇ ಇದ್ರು. ಬಟ್ ನಾಳೆ ಪಕ್ಕ ಹೋಗ್ತೀವಿ, 8 ಗಂಟೆಗೆ ಓಡ್ತೀವಿ ಅಲ್ಲಿಗೆ. ಇವತ್ತು ಆಲ್ಮೋಸ್ಟ್ 10 ಗಂಟೆ ಆಗಿ ಬಂದಿದೆ. ಇನ್ನೂ ಎಷ್ಟು ಜನ ಇದ್ದಾರೆ ಗೊತ್ತಾ, ನಾನು ಬಂದಾಗ ಎಷ್ಟು ಜನ ಇದ್ದರು ಅಷ್ಟೇ ಜನ ಇದ್ದಾರೆ ಇವತ್ತು. ಸಾಕಾಗಿದೆ ಇವತ್ತು. ಯೂಶ್ವಲಿ ಆಲ್ಮೋಸ್ಟ್ 9:30 ಅಷ್ಟೆಲ್ಲ ಅರ್ಧ ಜಿಮ್ ಖಾಲಿಯಾಗಿ ಹೋಗಿರೋದು. ಬಟ್ ಇವತ್ತು 10:40 ಅನಿಸುತ್ತೆ, 10:40 ಆಗಿದೆ. ಅದು ಇನ್ನೂ ಜನ ಇದ್ದಾರೆ. ನನ್ನ ಪಕ್ಕ ನೀವು ಹೋಗಲೇಬೇಕು, ಇಲ್ಲಾಂದ್ರೆ ಅಟ್ಲೀಸ್ಟ್ 2 ಗಂಟೆಗಾರು ಬರ್ತೀನಿ. ನೋಡೋಣ ಯಾವುದಾಗ. ವರ್ಕೌಟ್ ಮುಗಿಸ್ಕೊಂಡು ಇವಾಗ ಓಡ್ತಾಯಿದ್ದೀವಿ. ಇವತ್ತು ಫುಲ್ ವರ್ಕೌಟ್ ಆಗಲಿಲ್ಲ, ಆ್ಯಪ್ಸ್ ಮಾಡ್ಬೇಕಂತಿದ್ವಿ ಒಂದೇ ಒಂದು, ಬೇಡ ಅದು ಮಾಡೋಕ್ಕಾಗಲಿಲ್ಲ. ಓಡ್ತಾಯಿದ್ದೀವಿ. ನಾನು ಅವಲೇ ಶವರ್ಮ ತಿನ್ನಲ್ಲ, ಇವರು ಬೇಗ ವೆಜ್ ರೋಲ್ ತಿಂತಿದ್ದಾರೆ. ಧ್ರುವ ಥರ್ಸ್ಡೇಸು ನಾನ್ ವೆಜ್ ತಿನ್ನಲ್ಲ. ನನಗೆ ಯಾವ ದಿನವೂ ಇಲ್ಲ, ಏನಿಲ್ಲ, ಡೈಲಿ ತಿನ್ನೋದೇ ನಾನ್ ವೆಜ್. ನೋಡೋಣ, ನಮ್ಮ ಜಿಮ್ ಎದುರುಗಡೆನೇ ಆಗಿದೆ ಒಂದು ಪ್ರೋಟೀನ್ ವೈಬ್ಸ್ ಅಂತ, ಅಲ್ಲಿ ಚೆನ್ನಾಗಿರುತ್ತೆ ಅನಿಸುತ್ತೆ. ಒಂದ್ಸತಿ ಬಂದಿದೆ ಆ್ಯಕ್ಚುಲಿ, ಇಟ್ ವಾಸ್ ಆಲ್ ರೈಟ್. ಟ್ರೈ ಮಾಡೋಣ. ಜಿಮ್ ವರ್ಕೌಟ್ ಆಯಿತು. ಅವ್ರದ್ದು ಐಟಮ್ ತೊಗೊಂಡಿದ್ದು ಬಂತು, ನಾನೇನು ತೊಗೊಳ್ಳಿಲ್ಲ ಅಲ್ಲಿ. ಬಟ್
ಇಟ್ ವಾಸ್ ಆಲ್ ರೈಟ್ ಡೇ ಅನ್ಸುತ್ತೆ ಇವತ್ತು ಏನೋ. ಬಟ್ ನಾಳೆಗೆ ಏನಾದರೂ ಐಲ್ ಡೂ ಸಮಥಿಂಗ್ ಫಾರ್ ಶೋರ್. ಸೊ ಅಲ್ಲಿವರೆಗೂ ಸಿಗೋಣ. ಶುಭರಾತ್ರಿ. ಡೇ 9ಗೆ ಸಿಗೋಣ. ಡೇ 8 ಎಂಡ್ ಆಗ್ತಿದೆ ಇವಾಗ. ಸಿ ಯು. ಬಾಯ್. ಶುಭರಾತ್ರಿ.